ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಲಕ್ಷ್ಮಿ ಹಬ್ಬದ ವಿಡಿಯೋನ ನೋಡಿದ್ದೀರಾ, ನಾನು ಹಾಕಿದ್ದೆ. ಯಾರು ನೋಡಿಲ್ಲ ಲಿಂಕ್ನ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇದು ಅಮಾವಾಸ್ಯೆ ಆಗಿ ನೆಕ್ಸ್ಟ್ ಡೇ ಹಬ್ಬದ ವ್ಲಾಗ್. ನಾವು ಈ ಥರ ಮನೆ ತುಂಬ ಹೂವನ್ನೆಲ್ಲ ಹರಡ್ತೀವಿ. ನಾವು ಅಂತಲ್ಲ, ಈ ಊರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಥರ ಹೂವನ್ನು ಮನೆ ತುಂಬಾ ಹರಡ್ತಾರೆ, ಹೂವನ್ನೆಲ್ಲ ಬಿಡಿಸಿ. ನಾನು ಇವಾಗ ಮನೆ ತುಂಬ ಹೂವನ್ನೆಲ್ಲ ಹಾಕ್ತಾಯಿದ್ದೆ. ಎಲ್ಲ ಆಗಿದೆ, ಪೂಜೆ ಅಷ್ಟು ಮಾಡಬೇಕು, ದೀಪಗಳನ್ನೆಲ್ಲ ಇಡಬೇಕು, ನೆಕ್ಸ್ಟ್ ಪಟಾಕಿನ ಹೊಡಿಬೇಕು. ಇವೆಲ್ಲ ರೆಡಿ ಎಲ್ಲ ಅದೇ ಎಲ್ಲ ಹೇಗೆ ಮಾಡಿದ್ದೀವಿ, ಬೆಳಗ್ಗೆಯಿಂದನೂ ಏನೇನೆಲ್ಲ ಮಾಡಿದ್ದೀವಿ ಅಂತ ಹೇಳಿ ಹಾಕ್ತೀನಿ. ಇವಾಗ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಬೆಳಗ್ಗೆನೇ ಮನೆ ತಿಂಡಿನೆಲ್ಲ ಮುಗಿಸ್ಕೊಂಡು, ತಿಂಡಿದೆಲ್ಲ ಮುಗಿಸ್ಕೊಂಡು ಒಳಗಡೆ ಅಮ್ಮ ಮತ್ತು ಅತ್ತೆ ಇಬ್ಬರು ಅಡುಗೆನ ಮಾಡ್ತಾಯಿದ್ರು. ನಾನು ಹೊರಗಿನ ಕೆಲಸನೇ ಜಾಸ್ತಿ ಇತ್ತು, ಹಾಗಾಗಿ ನಾನು ಈ ಥರ ಗುರ್ಜಿನೆಲ್ಲ ಮಾಡ್ತಾಯಿದ್ದೆ. ಸಗಣಿ ಗುರ್ಜಿನೆಲ್ಲ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ಅಂತ ಹೇಳಿ ನೋಡಿ ಮಾಡ್ತಾಯಿದ್ದೆ. ಅದಕ್ಕೆ ನೆನ್ನೆ ತಾವರೆ ಹೂವೆಲ್ಲ ಕಿತ್ಕೊಂಡ್ಬಂದಿದ್ವಲ್ಲ, ಅದನ್ನೆಲ್ಲ ಸಿಕ್ಸಿದ್ದೀನಿ. ನೋಡಿ, ಈ ರೀತಿಯಾಗಿ ಮಾಡ್ತೀವಿ. ಆ ತಾವರೆ ಹೂವು ಇದ್ರೇ ಒಂದು ಚೆಂದ ಕಾಣುತ್ತೆ. ಇದು ಈ ಕಡೆ ಕೌಚಿ ಕಡ್ಡಿನ ಕಟ್ತಾಯಿದ್ರು ನಮ್ಮ ಮನೆಯವರು. ಇಬ್ಬರು ಒಂದೊಂದು ಕೆಲಸನ ಹೊರಗಡೆ ಮಾಡ್ತಾಯಿದ್ವಿ. ಇಷ್ಟೆಲ್ಲ ಮಾಡಿ ಇಬ್ಬರು ಸೇರ್ಕೊಂಡು ಮಾಡಿದ್ರೂ ಸಂಜೆನೇ ಆಗೋಯ್ತು. ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋ ಅಷ್ಟರಲ್ಲಿ ನೋಡಿ ಕೌಚಿ ಕಡ್ಡಿನೆಲ್ಲ ಕಟ್ಟಿ ಇಟ್ಟಿದ್ದಾರೆ. ಈ ಕಡೆ ಈ ರೀತಿಯಾಗಿ ಸುಣ್ಣದಲ್ಲಿ ಗೋಡೆ ಮೇಲೆ ಬರೀತಾರೆ, ಏಣಿನ ಬರೀತಾರೆ, ಕೊಡುಗೋಲು ಬರೀತಾರೆ, ಆಮೇಲೆ ಪಾಂಡವರ ಚಿತ್ರಗಳನ್ನು ಬಿಡಿಸ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ಥರನೂ ಬಿಡಿಸ್ತಾರೆ. ಈ ರೀತಿಯಾಗಿ ನಮ್ಮ ಮನೆಯವರು ಬಿಡಿಸ್ತಾ ಇದ್ದರು. ಅವರಲ್ಲಿ ಬಿಡಿಸ್ತಾ ಇದ್ದರೆ ನಾನು ಹೊರಗಡೆ ರಂಗೋಲಿನ ಹಾಕ್ತಾ ಇದ್ದೆ. ಅಲ್ಲೇ ಸಂಜೆ 3:30-4 ಗಂಟೆ ಆಗ್ತಾ ಬಂದಿತ್ತು. ನಾವು ಹೊರಗಡೆ ಸ್ವಲ್ಪ ದೀಪನೆಲ್ಲ ಇಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ರಂಗೋಲಿನ ಹಾಕ್ತಾ ಇದ್ದೆ. ರಂಗೋಲಿನ ಹಾಕಿ ಅದಕ್ಕೆ ಕಲರೆಲ್ಲ ತುಂಬಿ ಅನ್ನಿಸ್ತು ಟೈಮ್ ಆಗುತ್ತಲ್ಲ, ಹಾಗಾಗಿ ಸ್ವಲ್ಪ ಬೇಗನೆ ಹಾಕ್ತಾ ಇದ್ದೆ. ಬೇಗ ಹಾಕಿ ಮುಗಿಸಿದ್ರೆ ಬಣ್ಣನೂ ತುಂಬಕ್ಕೂ ಟೈಮ್ ಸಿಗತ್ತೆ ಅಂತ ಹೇಳಿ. ನೋಡಿ, ಸಿಂಪಲ್ಲಾಗಿ ಈ ರೀತಿಯಾಗಿ ಬಿಡಿಸಿದ್ದೀನಿ. ಆಮೇಲೆ ಇದಕ್ಕೆ ಬಣ್ಣ ಎಲ್ಲ ಹಾಕೋದು ಬೇಡ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡು ಹಾಗೆ ಅಂದರು, ಅದಕ್ಕೇನು ಬಣ್ಣ ಹಾಕೋದು ಬೇಡ, ಅದಕ್ಕೆ ಹಾಕಿದೆಯಲ್ಲ ಇರಲಿ ಸಾಕು ಅಂತ ಹೇಳಿದರು. ನಾನು ಇಷ್ಟನ್ನು ಬಿಡಿಸಿ ಬಿಟ್ಟೆ. ಇವಾಗ ಗುರ್ಜಿಗಳನ್ನೆಲ್ಲ ಮಾಡಿದ್ನೆಲ್ಲ ಎಲ್ಲನೂ ಎಲ್ಲೆಲ್ಲಿ ಇಡಬೇಕು ಅಂತ ಹೇಳಿ ನೋಡಿ ಇಡ್ತಾ ಇದ್ದೆ. ಪ್ರತಿಯೊಂದು ಬಾಗಿಲ ಹತ್ರನೂ ಇಡಬೇಕು, ಗ್ಯಾಸ್ ಹತ್ರನೂ ಇಡಬೇಕು, ದೇವ್ರ ಹತ್ರನೂ ಒಂದು ಇಡಬೇಕು. ಆಮೇಲೆ ಬೀರು ಆ ಥರ ಇದ್ದರೆ ಅದ್ರ ಹತ್ರನೂ ಇಡ್ತಾರೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಈ ಹಬ್ಬದಲ್ಲಿ ಅದನ್ನು ಕಂಪಲ್ಸರಿ ಇಟ್ಟೇ ಇಡ್ತಾರೆ. ಇದು ಅಟ್ಟಿಲಕ್ಕವ ಅಂತ ಹೇಳಿ ಇದನ್ನು ಒಂದು ಕಡೆ ಇಟ್ಟು ಇದಕ್ಕೂ ಸಪ್ರೇಟಾಗಿ ನಾವು ಪೂಜೆನ ಮಾಡ್ತೀವಿ. ಇಲ್ಲಿ ಬಿಡಿಸಿದ್ದಾರೆ, ಚಿತ್ರ ಎಲ್ಲ ಬಿಡಿಸಿದಾರಲ್ಲ, ಅದ್ರ ಕೆಳಗನೆ ಇಟ್ಟು ನಾವು ಪೂಜೆನ ಮಾಡ್ತೀವಿ.
ಇವಾಗ ನನ್ನ ಹಸ್ಬೆಂಡು ಆಕಳಿನ ಹೆಜ್ಜೆ ಗುರುತನ್ನು ಬಿಡಿಸ್ತಾಯಿದ್ರು. ಇಲ್ಲಿ ಬಿಡಿಸ್ತಾರಂತೆ, ನಮ್ಮ ಕಡೆ ಎಲ್ಲ ಏನು ಬಿಡಿಸಲ್ಲ, ಇವರು ಬಿಡಿಸ್ತಾಯಿದ್ರು. ದೀಪಾವಳಿ ಹಬ್ಬ ಅಂದ್ರೇ ಹಾಗೆ ಫುಲ್ ಬ್ಯುಸಿ. ಅಡುಗೆ ಮನೇಲೂ ಬ್ಯುಸಿ ಇರ್ತಾರೆ, ಹೊರಗಡೆ ಕೆಲಸಗಳಲ್ಲೂ ಬ್ಯುಸಿ ಇರ್ತಾರೆ. ಟೋಟಲ್ ಈ ಹಬ್ಬ ಮುಗಿಯೋವರೆಗೂ ಎಲ್ಲರೂ ಕೂಡ ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿ ಇದ್ದೇ ಇರ್ತಾರೆ. ಹಳ್ಳಿ ಸೈಡಂತೂ ತುಂಬಾ ಬ್ಯುಸಿ ಇರ್ತಾರೆ. ಇನ್ನು ದನ ಕರುಗಳು ಇರೋರು ಆ ಥರ ಅವ್ರ ಮನೇಲಂತೂ ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ದೀಪಾವಳಿ ಹಬ್ಬದಲ್ಲಿ. ನಮ್ಮ ಮನೆಯಲ್ಲಿ ದನ ಕರು ಏನೂ ಇಲ್ಲ ಅಂದ್ರೂ ಕೆಲಸ ಮಾತ್ರ ಕಡಿಮೆ ಇರಲಿಲ್ಲ, ಇತ್ತು. ಇಬ್ಬರು ಸೇರ್ಕೊಂಡು ಮಾಡಿದ್ರು ಸಂಜೆ 5ರಿಂದ 6 ಗಂಟೆ ಆಗೇ ಹೋಯಿತು. ನೋಡಿ ಈ ರೀತಿಯಾಗಿ ಬಿಡಿಸಿದ್ದಾರೆ. ಇವಾಗ ಕವಚಿ ಕಡ್ಡಿನೂ ಇಟ್ಕೋತಾ ಬರ್ತೀನಿ. ದೇವ್ರ ಹತ್ರ ಒಂದಿಟ್ಟೆ, ಆಮೇಲೆ ಇಲ್ಲಿ ಹಿರಿಯರನ್ನ ಕೂರಿಸ್ತೀವಲ್ಲ ಇಲ್ಲೂ ಕೂಡ ಒಂದಿಟ್ಟು, ಇಲ್ಲಿ 2 ಬಾಗಿಲಿಗೂ ಸೇರಿಸಿ ಒಂದನ್ನು ಇಟ್ಟೆ. ಹಾಗೆ ಎಲ್ಲ ಬಾಗಿಲುಗಳಿಗೂ ಇಟ್ಕೋತಾ ಹೋದೆ ನಾನು. ಇಲ್ಲಿ ಅಟ್ಟಿಲಕ್ಕವನ ಹತ್ರನೂ 2 ಇಟ್ಟೆ. ಈ ಕಬ್ಬಿಂದು ಕಿತ್ಕೊಂಡ್ಬಂದಿದ್ರು, ಅದನ್ನು ಇಡಬೇಕಾ, ಎಲ್ಲ ಕಡೆನೂ ಇಡಬೇಕಾ ಅಂತ ಕೇಳ್ತಾ ಇದ್ದೆ. ಎಲ್ಲ ಕಡೆ ಏನಿಲ್ಲ, ಅಲ್ಲಿ ಹಿರಿಯರು ಮಾಡೋ ಹತ್ರ 2, ಇಲ್ಲಿ ಮುಂಚೆ ಬಾಗಿಲಿಗೆ 2, ಆಮೇಲೆ ಅಟ್ಟಿಲಕ್ಕವನ ಹತ್ರ 2 ಇಟ್ಟೆ ಸಾಕು ಅಂತ ಹೇಳಿದರು, ಅದನ್ನ ಇಡ್ತಾ ಇದ್ದೆ. ದೇವ್ರ ಹತ್ರನೂ ಎಕ್ಸ್ಟ್ರಾ ಉಳಿಯುತ್ತೆ ಒಂದು ಅಂತ ಹೇಳಿ ದೇವ್ರ ಮುಂದೆನೂ ಒಂದಿಟ್ಟೆ ನಾನು. ಇವಾಗ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ, ಎಲ್ಲ ಇಟ್ಟಿದ್ದೆಲ್ಲ ಆಯಿತು, ಇನ್ನೇನು ಪೂಜೆ ಅಷ್ಟು ಮಾಡಬೇಕು. ಹಿರಿಯರ ಪೂಜೆನೇ ನಮ್ಮ ಅತ್ತೆ ಮಾಡ್ತಾರೆ, ನಾನೆಲ್ಲ ರೆಡಿ ಮಾಡಿ ಕೊಡ್ತೀನಿ, ಎಲ್ಲ ಹೂವನ್ನೆಲ್ಲ ಹಾಕಿ ಸೀರೆನೆಲ್ಲ ಇಟ್ಟು ಸರಗಳು, ಲಿಂಗದ ಕಾಯಿ ಎಲ್ಲನೂ ಹಾಕಿ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ. ಅವ್ರು ಬಂದು ಪೂಜೆನ ಮಾಡ್ತಾರೆ.
ಎಲ್ಲ ಸರನೆಲ್ಲ ಹಾಕಿ ಲಿಂಗದ ಕಾಯಿನೆಲ್ಲ ಹಾಕಿ ಹೂವನ್ನೆಲ್ಲ ಮುಡಿಸ್ದೆ, ಕಂಕಣ ಕಟ್ಟಿದ್ದೆಲ್ಲ ಆದಮೇಲೆ ಇವಾಗ ಸೀರೆ ಮತ್ತು ಪಂಚೆ ಟವಲನ್ನು ಇಡ್ತಾಯಿದ್ದೀನಿ. ಈ ರೀತಿಯಾಗೆಲ್ಲ ಮಾಡಿಕೊಟ್ರೆ ಅವರು ಪೂಜೆನಷ್ಟು ಮಾಡ್ತಾರೆ. ಅವರಿಗೆ ನಿಂತ್ಕೊಂಡು ಮಾಡೋದಕ್ಕಾಗಲ್ಲ, ಬಕ್ಕೊಂಡು ಮಾಡೋದಕ್ಕೆ ಕಷ್ಟ ಆಗಲ್ಲ, ಕಾಲು ನೋವು ಅದೆಲ್ಲ ಇರೋದ್ರಿಂದ ಈ ಥರ ಎಲ್ಲ ರೆಡಿ ಮಾಡಿಕೊಟ್ರೆ ಅವರು ಕೂತ್ಕೊಂಡು ಸ್ವಲ್ಪ ವಿಭೂತಿ ಅರಿಶಿನ ಕುಂಕುಮನೆಲ್ಲ ಹಚ್ಚಿ ಮಂಗಳಾರತಿನ ಮಾಡ್ತಾರೆ. ಹಾಗಾಗಿ ನಾನು ಇದನ್ನೆಲ್ಲ ಫಸ್ಟ್ ರೆಡಿ ಮಾಡಿಕೊಟ್ಬಿಟ್ಟೆ. ಅವರು ಆ ಕಡೆ ಪೂಜೆಗೆಲ್ಲ ಕುತ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳಿ, ಅಷ್ಟೊತ್ತಿಗೆ ನಾನೆಲ್ಲ ಹೊರಗೆಲ್ಲ ದೀಪ ಇಟ್ಟು ಬಂದುಬಿಡ್ತೀನಿ ಅಂತ ಹೇಳಿ ಇವಾಗ ಒಂದೊಂದೇ ಎಲ್ಲೆಲ್ಲಿ ದೀಪ ಇಡಬೇಕು ಅಂತ ಹೇಳಿ ನೋಡಿ ದೀಪಗಳನ್ನೆಲ್ಲ ಇಡ್ತಾ ಇದ್ದೆ. ಎಷ್ಟು ಚಂದ ಅಲ್ವಾ ದೀಪ ಹಚ್ಚೋದು ಅಂದ್ರೇ ಖುಷಿ. ದೀಪಗಳನ್ನೆಲ್ಲ ಇಡೋದು, ದೀಪ ಹಚ್ಚೋದು ನನಗಂತೂ ಸಖತ್ ಇಷ್ಟ ಆಗುತ್ತೆ. ತುಂಬ ಹೊತ್ತಾಗ್ಬಿಟ್ಟಿತ್ತು ನಾನು ದೀಪಗಳನ್ನೆಲ್ಲ ಇಟ್ಟು ರೆಡಿ ಮಾಡಿ. ಸ್ವಲ್ಪ ದೀಪಗಳು ಸುಡ್ತಾ ಇದ್ವು, ನಾನು ಅದನ್ನೇ ಅವ್ರ ಹತ್ರ ಹೇಳ್ತಾ ಇದ್ದೆ, ಸುಡ್ತಾ ಇದೆ ಇಡೋಕ್ಕಾಗ್ತಿಲ್ಲ ಅಂತ ಹೇಳಿ. ಹಾಗೆ ನೋಡಿ ನಿಧಾನಕ್ಕೆ ಇಡ್ತಾ ಇದ್ದೆ. ನಿಮ್ಮನೇಲೆಲ್ಲ ದೀಪಾವಳಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ನನಗೆ ತಿಳಿಸಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಫುಲ್ಲು ದೀಪಗಳು ಸುಡ್ತಾಯಿತ್ತು, ಯಾಕಂದರೆ ಫುಲ್ಲು ತಟ್ಟೆ ತುಂಬ ದೀಪಗಳಿದ್ವು, ಒಂದಕ್ಕೊಂದು ಹಾಕ್ಕೊಂಡು ಫುಲ್ ಸುಡ್ತಾಯಿತ್ತು, ಇಡೋದಕ್ಕೆ ಆಗ್ತಾ ಇರಲಿಲ್ಲ, ಎಲ್ಲಿ ಬೀಳಿಸ್ಬಿಡ್ತೀನಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಹೊರಗಡೆ ನಾನು ಸಂಜೆನೇ ಒಂದು ರಂಗೋಲಿನ ಹಾಕಿ ಬಣ್ಣನೆಲ್ಲ ತುಂಬಿದ್ದೆ, ಅಲ್ಲಿ ಕೂಡ ಒಂದು ದೀಪನ ಇಟ್ಟೆ. ಅಲ್ಲಿ ಜಾಸ್ತಿ ಇಡೋದಕ್ಕಾಗಲ್ಲ, ಯಾಕಂದರೆ ಗಾಡಿಗಳೆಲ್ಲ ಓಡಾಡ್ತಾ ಇರ್ತವೆ, ಹಾಗಾಗಿ ಸಿಂಪಲ್ಲಾಗಿ ಒಂದು ದೀಪನ ಇಟ್ಟೆ ಅಷ್ಟೇ. ಈ ಕಡೆ ಅತ್ತೆ ಪೂಜೆನ ಮಾಡ್ತಾ ಇದ್ದಾರೆ. ಅವರಿಗೆ ಬಕ್ಕೊಂಡು ಮಾಡೋಕ್ಕಾಗಲ್ಲ, ಹಾಗಾಗಿ ಈ ರೀತಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಗಂಡ ಪೂಜೆನ ಮಾಡ್ತಾ ಇದ್ದಾರೆ, ಮಂಗಳಾರತಿ ಮಾಡ್ತಾ ಇದ್ದಾರೆ. ಈ ಕಡೆ ನಾನು ಮಷಿನ್ಗೆಲ್ಲ ಪೂಜೆ ಮಾಡ್ತಾ ಇದ್ದೆ, ಟೈಲರಿಂಗ್ ಮಷೀನು. ಇಲ್ಲಿ ಪೂಜೆ ಮಾಡಿ ಹೊರಗಡೆ ಅಟ್ಟಿಲಕ್ಕವನ್ನು ಪೂಜೆ ಮಾಡಿ
ಕಡೆ ಆಮೇಲೆ ಎಡೆನೆಲ್ಲ ಹಾಕಿದ್ವಿ. ಎಡೆನೆಲ್ಲ ಹಾಕಿದ್ಮೇಲೆ ಇನ್ನೊಂದು ಸರಿ ಮಂಗಳಾರತಿನ ಮಾಡ್ತಾಯಿದ್ರು. ಇವಾಗ ಎಲ್ಲರೂ ಕೂಡ್ಕೊಂಡು ಇಲ್ಲೂ ಎಡೆನ ಮಾಡಿ ಮತ್ತೊಂದು ಸರಿ ಪೂಜೆನ ಮಾಡ್ತಾಯಿದ್ವಿ. ನಾನು ಮುಂಚೆ ಮಾಡಿದ್ನಲ್ಲ, ಇವಾಗ ಮಂಗಳಾರತಿನ ಮಾಡಿ ಕಳಸದ ಬಟ್ಲೆಲ್ಲ ಬೆಳಗ್ಗೆ ಮಾಡ್ತಾಯಿದ್ದೆ. ಎಡೆ ಆದಮೇಲೆ ಇನ್ನೊಂದು ಸರಿ ಮಾಡ್ತಾಯಿದ್ದೆ. ನೋಡಿ ಲೈಟೆಲ್ಲ ಹಾಕಿದ್ದೀವಿ, ದೀಪಗಳನ್ನೆಲ್ಲ ಇಟ್ಟಿದ್ದೀವಿ. ದೀಪಾವಳಿ ಹಬ್ಬ ಅಂತ ಅಷ್ಟು ಚೆನ್ನಾಗಿ ಗೊತ್ತಾಗ್ತಿದೆ. ದೀಪಾವಳಿ ಹಬ್ಬ ಅಂದರೆ ಹಿಂಗಲ್ಲ, ಬೇರೆ ಟೈಮಲ್ಲೆಲ್ಲ ಇಷ್ಟು ಚೆನ್ನಾಗಿ ನಾವು ಮಾಡಲ್ಲ. ದೀಪಾವಳಿ ಹಬ್ಬದಲ್ಲಿ ಮಾತ್ರ ಫುಲ್ ಮನೆಯೇ ಜಿಗಿ ಅಂತ ಇರುತ್ತೆ. ಇವಾಗ ಎಡೆನೆಲ್ಲ ಮುಗಿಸಿದ್ವಿ. ಎಲ್ಲ ಮುಗಿಸಿದ ಮೇಲೆ ಇವಾಗ ಪಟಾಕಿ ಹೊಡಿಬೇಕಲ್ಲ, ಪಟಾಕಿ ಹೊಡೆದ್ರೇ ದೀಪಾವಳಿ ಹಬ್ಬ ಕಂಪ್ಲೀಟ್ ಆಗೋದು. ಪಟಾಕಿ ಹೊಡೆಯೋದಕ್ಕೆ ಬಂದ್ವಿ, ನಾನು ನನ್ನ ಹಸ್ಬೆಂಡು ಪಟಾಕಿನ ಹೊಡಿತಾ ಇದ್ವಿ. ತುಂಬ ಜಾಸ್ತಿ ಏನು ಪಟಾಕಿ ತಂದಿದ್ದಿಲ್ಲ, ತುಂಬ ಸೌಂಡ್ ಮಾಡೋ ಪಟಾಕಿ ಎಲ್ಲ ತಂದಿದ್ದಿಲ್ಲ ನಾವು. ನಮಗಷ್ಟೇ ಸೌಂಡ್ ಕೇಳಬೇಕದು, ಆ ಥರ ಸೌಂಡ್ಲೆಸ್ ಪಟಾಕಿನ ತೊಗೊಂಡು ಬಂದಿದ್ವಿ. ತುಂಬ ಜಾಸ್ತಿನೂ ಹೊಡಿಲಿಲ್ಲ ನಾವು. ನಿಜವಾಗ್ಲೂ 500 ರೂಪಾಯಿ ಒಳಗಿನ ನಾವು ಪಟಾಕಿ ತಂದಿದ್ದು. ಅಷ್ಟನ್ನೇ ಪಟಾಕಿ ಹೊಡೆದು ಮುಗಿಸಿದ್ವಿ. ಏನೋ ನಮ್ಮ ಖುಷಿಗೆ ಅಂತ ಹೇಳಿ ಪಟಾಕಿನ ತಂದು ಹೊಡೆದ್ವಿ ಅಷ್ಟೇ. ತುಂಬ ಸೌಂಡ್ ಮಾಡೋದಾಗಿರಲಿ, ತುಂಬ ಹೊಗೆ ಬರೋ ಅಂಥದ್ದಾಗಿರಲಿ, ಬೇರೆಯವರಿಗೆ ತೊಂದರೆ ಆಗೋ ರೀತಿ ನಾವು ಪಟಾಕಿನ ಹೊಡಿಲಿಲ್ಲ. ಅದು ಅವ್ರವ್ರ ಇಷ್ಟ, ನಾವು ಬೇರೆಯವ್ರಿಗೆ ಏನೂ ಹೇಳೋದಕ್ಕಾಗೋದಿಲ್ಲ. ನಮ್ಗೆ ಹೆಂಗೆ ಇಷ್ಟನೋ ನಾವು ಹಾಗೆ ಮಾಡಿದ್ವಿ. ಈ ರೀತಿಯಾಗಿತ್ತು ನಮ್ಮ ದೀಪಾವಳಿ ಹಬ್ಬ. ನಿಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡೋದ್ರಿಂದ ನೀವೆಲ್ಲರೂ ಹೇಗೆ ಮಾಡಿದ್ದೀರಿ ಅಂತ ನನಗೆ ಗೊತ್ತಾಗುತ್ತೆ. ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋ ಫೀಲ್ ಕೂಡ ನಂಗೆ ಬರುತ್ತೆ. ಹಾಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಓಕೆ, ಇದಿಷ್ಟ ಆಗಿತ್ತು ನಮ್ಮ ದೀಪಾವಳಿ ಹಬ್ಬದ ವ್ಲಾಗ್. ಈ ರೀತಿಯಾಗಿ ತುಂಬ ಹ್ಯಾಪಿಯಾಗಿ ನಾವು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ರಿ ಅಂತ ನನಗೂ ಹೇಳಿ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ.